ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಂಗ್ರೆಸ್ ತನ್ನ ತುಚ್ಛ ಮಟ್ಟದ ರಾಜಕಾರಣದಿಂದ ಕರ್ನಾಟಕದ ಮಾನ ಮರ್ಯಾದೆಯನ್ನ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಿಗೆ ಹಾಕಿದೆ. ಅತ್ಯಂತ ಬೇಸರದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಕರ್ನಾಟಕ ತಲೆ ತಗ್ಗಿಸುವ ತರಹದ ಒಂದು ಘಟನೆ ಖಂಡಿತ ನಡೆದಿರೋದು ಹೌದು. ಅದು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ. ಟಿವಿ ವಿಕ್ರಮ ವಾಹಿನಿಗೆ ಯಾವ ಸಿಂಪತಿಯೂ ಇಲ್ಲ, ಯಾವ ಮುಲಾಜು ಕೂಡ ಇಲ್ಲ. ತಪ್ಪಿತಸ್ಥನನ್ನ ಹಿಡಿದು ಕಠಿಣ ಶಿಕ್ಷೆ ಕೊಡಿ ಅಂತ ಅವತ್ತು ಹೇಳಿದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಮುಂದೆ ಕೂಡ ಇದೇ ಮಾತಿಗೆ ನಮ್ಮ ವಾಹಿನಿ ಬದ್ಧವಾಗಿರುತ್ತೆ. ಈ ಪ್ರಕರಣದ ವಿಚಾರದಲ್ಲಿ ರಾಜಿಯಾಗೋ ಮಾತೇ ಇಲ್ಲ. ಆದ್ರೆ ಎಸ್ಐಟಿ ಮತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ನಾಪತ್ತೆಯಾಗಿರೋ ಪ್ರಜ್ವಲ್ ರೇವಣ್ಣನನ್ನ ಪತ್ತೆ ಮಾಡೋದು ಇಷ್ಟೊಂದು ಕಷ್ಟನಾ? ನಾಪತ್ತೆಯಾಗಿರೋ ಇಡೀ ಪ್ರಕರಣದ ಕಿಂಗ್ ಪಿನ್ ಕಾರ್ತಿಕ್ ಗೌಡನನ್ನ ಹಿಡಿಯೋದು ಸರ್ಕಾರಕ್ಕೆ ಕಷ್ಟನಾ? ಬಿಜೆಪಿ ಮುಖಂಡ ಮತ್ತು ವಕೀಲ ದೇವರಾಜೇಗೌಡ ಅವರ ಸ್ಫೋಟಕ ಆರೋಪಗಳಿಗೆ ಸರ್ಕಾರ ಯಾಕೆ ಸಮಂಜಸವಾದ ಉತ್ತರ ಕೊಡ್ತಾ ಇಲ್ಲ? ಡಿಕೆಶಿ ಯಾಕೆ ತಮ್ಮ ವಿರುದ್ಧ ಬರ್ತಾ ಇರುವಂತಹ ಗುರುತರ ಆರೋಪಗಳಿಗೆ ನಿರ್ಲಕ್ಷ್ಯದ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ? ಮತದಾನದ ತನಕ ಕಾಂಗ್ರೆಸ್ ತೋರಿಸ್ತಾ ಇದ್ದ ಆಕ್ರೋಶ ಈಗ ಎಲ್ಲಿ ಹೋಯ್ತು? ದಿನಕ್ಕೊಂದು ಆರೋಪ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಟ್ರೆಂಡ್ ಮಾಡಿದ ಕಾಂಗ್ರೆಸ್ ದಿಢೀರ್ ಸೈಲೆಂಟ್ ಆಗಿದ್ಯಾಕೆ? ಉತ್ತರ ಬೇಕಲ್ವಾ ಇದಕ್ಕೆಲ್ಲ? ವೀಕ್ಷಕರೇ, ತುಂಬಾ ಸ್ಪಷ್ಟವಾಗಿದೆ. ಇದು ಕಾಂಗ್ರೆಸ್, ಅದರಲ್ಲೂ ಡಿಕೆಶಿಯ ಮಾಸ್ಟರ್ ಪ್ಲಾನ್ ಅಂತ. ದೇವೇಗೌಡ ಕುಟುಂಬವನ್ನ ಹಾಗೆ ಅವರ ಕುಟುಂಬದ ರಾಜಕೀಯ ಜೀವನವನ್ನ ಮುಗಿಸೋದು. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ದೊಡ್ಡ ಮಟ್ಟದಲ್ಲಿ ಏಟು ಕೊಡೋದು. ಇವೆರಡೂ ಕೂಡ ಡಿಕೆಶಿ ಮತ್ತು ಕಾಂಗ್ರೆಸ್ನ ಟಾರ್ಗೆಟ್ ಆಗಿತ್ತು. ಅದಕ್ಕೆ ಬಳಕೆ ಆಗಿದ್ದು ಪ್ರಜ್ವಲ್ ಪ್ರಕರಣ. ಇದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ದೇವರಾಜೇಗೌಡರಿಂದ ಸ್ಫೋಟಕ ಸತ್ಯಗಳು ಸಾಕ್ಷಿ ಸಮೇತ ಹೊರಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಅವರನ್ನ ಕೇಸ್ ಮೇಲೆ ಕೇಸ್ ಹಾಕಿ ಬಂಧಿಸಲಾಗಿದೆ. ಅದೇ ರೀತಿ ಕಾರ್ತಿಕ್ ಗೌಡ ವಿಚಾರಣೆಗೆ ಬಂದ್ರೆ ಎಲ್ಲ ನಿಜಗಳು ಬಯಲಾಗ್ತವೆ ಅಂತ ಅವನನ್ನ ಇನ್ನೂ ಸೇಫ್ ಆಗಿ ಬಚ್ಚಿಡಲಾಗಿದೆ. ಪ್ರಜ್ವಲ್ ವಾಪಸ್ ಬರೋದು ಈಗ ಕಾಂಗ್ರೆಸ್ಗೆ ಬೇಕಾಗಿಲ್ಲ, ಯಾಕಂದ್ರೆ ಎಲೆಕ್ಷನ್ ಮುಗ್ದಿದೆ. ಹೀಗಾಗಿ ಪ್ರಜ್ವಲ್ನನ್ನ ಕರೆತರೋ ಪ್ರಯತ್ನ ಕೂಡ ನಡೀತಾನೇ ಇಲ್ಲ. ಇನ್ನು ಎಸ್ಐಟಿ ತಮ್ಮ ತಾಳಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ಖುಷಿಯಾಗಿದೆ. ಇದನ್ನ ಯಾರೇ ಒತ್ತಾಯ ಮಾಡಿದ್ರು ಕೂಡ ಸಿಬಿಐಗೆ ಒಪ್ಪಿಸೋದಿಲ್ಲ. ಒಂದು ವೇಳೆ ಸಿಬಿಐಗೆ ಒಪ್ಪಿಸಿದ್ದೇ ಆದ್ರೆ ಅದು ಯಾರ್ಯಾರಿಗೆ ಸಂಕಷ್ಟ ತರುತ್ತೆ ಅನ್ನೋದು ಡಿಕೆಶಿಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಸಿಬಿಐಗೆ ಒಪ್ಪಿಸೋ ಅನಿವಾರ್ಯತೆ ಬಂದ್ರೆ ಅದಕ್ಕೂ ಮುನ್ನ ಯಾವ್ಯಾವ ಸಾಕ್ಷಿ ನಾಶ ಮಾಡಬೇಕು, ಯಾವ್ಯಾವ ಸಾಕ್ಷಿ ಸೃಷ್ಟಿ ಮಾಡಬೇಕು, ಇದೆಲ್ಲವನ್ನ ಮಾಡಿಕೊಂಡ ನಂತರವೇ ಸರ್ಕಾರ ಇದನ್ನ ಸಿಬಿಐಗೆ ಒಪ್ಪಿಸುತ್ತೆ. ವೀಕ್ಷಕರೇ, ಶತಕದ ಅಂಚಿನಲ್ಲಿರೋ ಹಿರಿಯ ಜೀವ ದೇವೇಗೌಡರು ಇದೇ ಮೊದಲ ಬಾರಿಗೆ ಜನ್ಮದಿನವನ್ನು ಕೂಡ ಆಚರಿಸಿಕೊಳ್ಳದೆ ಇರೋ ಹಾಗೆ ಮಾಡಿಬಿಡ್ತು ಕಾಂಗ್ರೆಸ್. ಬಿಡಿ, ಜನ್ಮದಿನ ಆಚರಿಸ್ಕೊಳ್ಳೋದು ಬಿಡೋದು ದೊಡ್ಡ ವಿಷಯ ಅಲ್ಲ. ಆದರೆ ವೈಯಕ್ತಿಕ ದ್ವೇಷದಿಂದ, ಕೀಳು ರಾಜಕಾರಣದಿಂದ ಇಡೀ ಕುಟುಂಬವನ್ನೇ ಎಂಥ ನೋವಿಗೆ, ಅವಮಾನಕ್ಕೆ ತಳ್ಬಿಡ್ತಲ್ವಾ ಡಿಕೆಶಿ ಗ್ಯಾಂಗ್. ಮಾಡಬಾರ್ದ ಭ್ರಷ್ಟಾಚಾರಗಳನ್ನು ಮಾಡಿ ಜೈಲಿಗೆ ಹೋಗಿ ಬಂದಿದ್ದ ಡಿಕೆಶಿ ಯಾವತ್ತೂ ಜೈಲು ಕಾಣದ ದೇವೇಗೌಡರ ಕುಟುಂಬದ ಸದಸ್ಯರನ್ನ ಜೈಲಿಗೆ ಕಳಿಸ್ತೀನಿ, ಸಾರ್ವಜನಿಕವಾಗಿ ಅವರನ್ನ ಅವಮಾನಿಸ್ತೀನಿ ಅಂತ ಆಪ್ತರ ಬಳಿ ಶಪಥ ಮಾಡಿದ್ರಂತೆ. ಇನ್ಯಾವತ್ತೂ ನಾನು ಜೈಲಿಗೆ ಹೋಗಿ ಬಂದವನು ಅಂತ ನನ್ನ ಬಗ್ಗೆ ಗೌಡರ ಕುಟುಂಬ ಮಾತಾಡಬಾರ್ದು, ಹಾಗ್ ಮಾಡ್ತೀನಿ ಅಂತ ಆಪ್ತರ ಬಳಿ ಖಾಸಗಿಯಾಗಿ ಹೇಳ್ಕೊಂಡಿದ್ರಂತೆ ಡಿಕೆಶಿ ಅವರು. ಕೊನೆಗೂ ತಮ್ಮ ನೀಚ ಸಂಚುಗಳಿಂದ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರು ಅಲ್ವಾ. ರೇವಣ್ಣ ವಿರುದ್ಧ ಪ್ರಕರಣ ದಾಖಲಿಸಿ ಅವರನ್ನ ಜೈಲು ನೋಡೋ ಹಾಗೆ ಮಾಡಿದ್ರು. ಪ್ರಜ್ವಲ್ ಪ್ರಕರಣ ಸಾಬೀತಾಗಿ ಶಿಕ್ಷೆ ಆದ್ರೆ ಖಂಡಿತವಾಗಿಯೂ ಯಾರಿಗೂ ಬೇಸರ ಇಲ್ಲ. ಆದ್ರೆ ರೇವಣ್ಣ ಅವರನ್ನ ಹ್ಯುಮಿಲಿಯೇಟ್ ಮಾಡೋಕಂತಾನೆ ಜೈಲಿಗೆ ಕಳಿಸಿದ್ದು ಮಾತ್ರ ಸೇಡಿನ ರಾಜಕಾರಣದ ಕರಾಳ ಮುಖ.
ವೀಕ್ಷಕರೇ, ದೇವರಾಜೇಗೌಡ ಇದೀಗ ಡಿಕೆಶಿ ವಿರುದ್ಧ ಭಾರಿ ಆರೋಪ ಮಾಡಿದ್ದಾರೆ. ಪೆನ್ ಡ್ರೈವ್ಗೋಸ್ಕರ 100 ಕೋಟಿ ಆಫರ್ ಕೊಟ್ಟಿದ್ರು, 5 ಕೋಟಿ ಅಡ್ವಾನ್ಸ್ ಕೂಡ ಕೊಟ್ಟು ಕಳಿಸಿದ್ರು. ಬೌರಿಂಗ್ ಕ್ಲಬ್ನಲ್ಲಿ ಅಡ್ವಾನ್ಸ್ ಪೇಮೆಂಟ್ಗೆ ವ್ಯವಸ್ಥೆ ಕೂಡ ಆಗಿತ್ತು. ಈ ಪೆನ್ ಡ್ರೈವ್ ಸಂಚನ್ನ ಎಕ್ಸಿಕ್ಯೂಟ್ ಮಾಡೋಕೆ ಡಿಕೆಶಿ ಅವರು ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಚೆಲುವರಾಯಸ್ವಾಮಿ ಮತ್ತು ಶಿವರಾಮೇಗೌಡ ಈ 4 ಜನರ ತಂಡ ರೆಡಿ ಮಾಡಿದ್ರು. ಮೋದಿಜಿಯ ಮತ್ತು ಬಿಜೆಪಿಯ ಇಮೇಜ್ ಹಾಳು ಮಾಡಿ ಎಲೆಕ್ಷನ್ ಸೋಲಿಸೋದು, ಹಾಗೆ ರಾಜ್ಯದಲ್ಲಿ ಕುಮಾರಸ್ವಾಮಿಯ ರಾಜಕೀಯ ಭವಿಷ್ಯವನ್ನ ನುಚ್ಚುನೂರು ಮಾಡೋದು ಡಿಕೆಶಿಯ ಪ್ಲಾನ್ ಆಗಿತ್ತು. ಇದಿಷ್ಟು ದೇವರಾಜೇಗೌಡ ಪೊಲೀಸ್ ವ್ಯಾನ್ನಲ್ಲೇ ಕೂತು ಮಾಧ್ಯಮಕ್ಕೆ ಹೇಳಿದ ಸ್ಫೋಟಕ ವಿಚಾರಗಳು. ದೇವರಾಜೇಗೌಡರ ಧೈರ್ಯವನ್ನ ನಿಜವಾಗ್ಲೂ ಮೆಚ್ಚಲೇಬೇಕು. ಇಂಥ ಸತ್ಯಗಳನ್ನ ಹೇಳ್ತಾ ಇರೋ ದೇವರಾಜೇಗೌಡರ ಪ್ರಾಣಕ್ಕೆ ನಿಜಕ್ಕೂ ಅಪಾಯ ಇದೆ ಅಂತ ಅನ್ಸೋದಿಲ್ವಾ? ಶಕ್ತಿಶಾಲಿ ರಾಜಕಾರಣಿಗಳನ್ನ ಎದುರು ಹಾಕೊಂಡು ಉಳಿಯೋಕ್ಕಾಗತ್ತಾ? ಬಹುಶಃ ಪೊಲೀಸ್ ಕಸ್ಟಡಿಯಲ್ಲಿರೋದು ಸೇಫ್ ಆಗಿರೋದ್ರಿಂದ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇರಬಹುದು. ನಾಚಿಕೆ ಆಗಬೇಕು ಕಾಂಗ್ರೆಸ್ಸಿಗೆ. ಪ್ರಿಯಾಂಕ್ ಖರ್ಗೆ ಬಹಳ ಲೈಟ್ ಆಗಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನನ್ನ ಎಲ್ಲದರಲ್ಲೂ ಎಳೆತಂದು ಸಿಕ್ಕಿಸೋಕೆ ನೋಡ್ತಿದ್ದಾರೆ ಅಂತ. ಆದ್ರೆ ಸುಮ್ನೆ ಆರೋಪ ಮಾಡಿದ್ರೆ ಅಥವಾ ತಮ್ಮ ಬಗ್ಗೆ ಮಾತಾಡಿದ್ರೆ ಅದನ್ನ ಪ್ರಿಯಾಂಕ್ ಖರ್ಗೆ ಇಷ್ಟು ಲೈಟ್ ಆಗಿ ತಗೋತಾರ? ಅಯೋಗ್ಯ ಅಂತ ಕರೆದಿದ್ದಕ್ಕೇನೆ ಸೂಲಿಬೆಲೆ ವಿರುದ್ಧ ಕೇಸ್ ಹಾಕಿಸಿದ ಮನುಷ್ಯ ಈ ಖರ್ಗೆ. ಸಣ್ಣ ಪುಟ್ಟ ಫೇಕ್ ನ್ಯೂಸ್ಗಳಿಗೆ, ಆರೋಪಗಳಿಗೆ ಎಗರಿ ಬಿದ್ದು ಕೇಸ್ ಹಾಕ್ಸೋ ಖರ್ಗೆ ಇಂಥ ಗಂಭೀರ ಆರೋಪ ಇದ್ರೂ ಕೂಡ ಅದಕ್ಕೊಂದು ಹೇಳಿಕೆ ಕೊಟ್ಟು ಸುಮ್ಮನಾಗ್ತಾರೆ ಅಂದ್ರೆ ದೇವರಾಜೇಗೌಡರ ಆರೋಪದಲ್ಲಿ ಸತ್ಯಾಂಶ ಇರಬಹುದು ಅಂತ ಅನ್ಸೋದಿಲ್ವಾ? ಇನ್ನು ಡಿಕೆಶಿ, ದೇವರಾಜೇಗೌಡ ಡಿಕೆಶಿಯಿಂದ 100 ಕೋಟಿ ಆಫರ್ ಬಂದಿತ್ತು ಅಂತ ಆರೋಪ ಮಾಡಿದ್ದಾರೆ. 5 ಕೋಟಿ ಅಡ್ವಾನ್ಸ್ ಕೊಡೋಕು ವ್ಯವಸ್ಥೆ ಮಾಡಿದ್ರು ಅಂತ ಆರೋಪಿಸಿದ್ದಾರೆ. ಪೆನ್ ಡ್ರೈವ್ ಹಂಚಿದ್ದರ ಹಿಂದೆ, ಕಾರ್ತಿಕ್ನ ಪಾತ್ರದ ಹಿಂದೆ ಡಿಕೆಶಿ ಕೈವಾಡ ಇದೆ ಅಂತ ನೇರ ಆರೋಪ ಮಾಡಿದ್ದಾರೆ. ಇಂಥ ಆರೋಪ ಇದ್ರೂ ಡಿಕೆಶಿ ಯಾಕೆ ಸೀರಿಯಸ್ ಆಗಿ ಕ್ರಮಕ್ಕೆ ಮುಂದಾಗ್ತಿಲ್ಲ? ಡಿಫಾಮೇಷನ್ ಅಥವಾ ಸುಳ್ಳು ಆರೋಪದ ವಿರುದ್ಧ ಕೇಸ್ ಯಾಕೆ ದಾಖಲಿಸ್ತಾ ಇಲ್ಲ? ತನಿಖೆ ನಡೆದ್ರೆ ತಾವೇ ಸಿಕ್ಕಾಕೊಳ್ತೀವಿ ಅನ್ನೋ ಭಯಕ್ಕ? ಇಷ್ಟೆಲ್ಲ ಆರೋಪಗಳು ಬಂದ್ರೂ SIT ಯಾಕೆ ಡಿಕೆಶಿಯನ್ನ ತನಿಖೆಗೆ ಒಳಪಡಿಸ್ತಾ ಇಲ್ಲ? ಇಷ್ಟು ದಿನ ಆದ್ರೂ ಕಾರ್ತಿಕ್ ಗೌಡನ ಬಗ್ಗೆ ಮಾತ್ರ ಯಾಕೆ ಕಾಂಗ್ರೆಸ್ನ ಒಬ್ರು ಮಾತಾಡ್ತಾ ಇಲ್ಲ? ಪೆನ್ ಡ್ರೈವ್ ಹಂಚಿದ ಒಬ್ರು ಯಾಕೆ ಇಷ್ಟು ದಿನ ಆದ್ರೂ ಸಿಕ್ಬಿದ್ದಿಲ್ಲ? 106 ಸಂತ್ರಸ್ತೆಯರಿದ್ದಾರೆ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ ಕೈಗೆ ಯಾಕೆ ಒಬ್ರು ಸಿಗ್ತಾ ಇಲ್ಲ? ಒಂದು ವೇಳೆ ಬಿಜೆಪಿ JDS ಮೈತ್ರಿ ಆಗದೇನೆ ಹೋಗಿದ್ದಿದ್ರೆ ಕಾಂಗ್ರೆಸ್ ಈ ಪೆನ್ ಡ್ರೈವ್ ಕೇಸನ್ನ ಹೊರಗೆ ತರ್ತಾ ಇರಲಿಲ್ಲ ಅನ್ನೋ ಮಾತು ಕಾಂಗ್ರೆಸ್ ಒಳಗಿಂದಾನೆ ಬರ್ತಾ ಇದೆ. ನಿಜಾನಾ? ರಾಜ್ಯದಲ್ಲಿ ಬಿಜೆಪಿ ಸಿಂಗಲ್ ಆಗಿ ಸ್ಪರ್ಧೆ ಮಾಡಿದಿದ್ರೆ ಬಿಜೆಪಿಯವರ ವಿಡಿಯೋಗಳನ್ನ ಹೊರಗೆ ಬಿಡೋ ಷಡ್ಯಂತರ ರೆಡಿ ಆಗಿತ್ತು ಅನ್ನೋದು ನಿಜಾನಾ? ದಟ್ ಮೀನ್ಸ್ ಇವರಿಗೆ ಈ ವಿಡಿಯೋಗಳು, ಪೆನ್ ಡ್ರೈವ್ಗಳು ಎಲ್ಲವೂ ಕೇವಲ ರಾಜಕೀಯ ಅಸ್ತ್ರವೇ ಹೊರತು ಹೆಣ್ಣು ಮಕ್ಕಳ ಕಾಳಜಿ ಆಗಲಿ, ಸಾಮಾಜಿಕ ಸ್ವಾಸ್ಥ್ಯ ಆಗಲಿ ಅಲ್ವೇ ಅಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣ ಕೇವಲ ಚುನಾವಣಾ ಅಸ್ತ್ರ ಅಷ್ಟೇ. ಇದನ್ನ ಮುಂದುವರಿಸೋದಕ್ಕೆ ಕಾಂಗ್ರೆಸ್ಗೂ ಉತ್ಸಾಹ ಇಲ್ಲ. ಇದನ್ನ ಮುಂದುವರಿಸಿದ್ರೆ ಕಾಂಗ್ರೆಸ್ ನಾಯಕರದ್ದು ಹಲವಾರು CD, ಪೆನ್ ಡ್ರೈವ್ ಮತ್ತು ವಿಡಿಯೋಗಳಿವೆ. ಅವು ಹೊರಬರೋ ಅಪಾಯ ಇದೆ ಅನ್ನೋ ಸುದ್ದಿಗಳು ಸಹ ಹರಿದಾಡ್ತಾ ಇವೆ. 25ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಗ್ಯಾಗ್ ಆರ್ಡರ್ಸ್ ಇಟ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಕೂಡ ಓಡಾಡ್ತಾ ಇದೆ. ಹೀಗಾಗಿ ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋಕೆ ಕಾಂಗ್ರೆಸ್ ರೆಡಿ ಇಲ್ಲ. ಲೋಕಸಭಾ ಚುನಾವಣೆ ಮುಗೀತಿದ್ದ ಹಾಗೆ ಈ ಕೇಸ್ ಹಳ್ಳ ಹತ್ತೋದು ಖಚಿತ ಅಂತಿದ್ದಾರೆ ರಾಜಕೀಯ ವಿಶ್ಲೇಷಕರು. ಡಿಕೆಶಿ ಮತ್ತು ಟೀಮ್ ತನಿಖೆಗೆ ಒಳಪಟ್ರೆ ಸತ್ಯಗಳು ಹೊರಗೆ ಬರೋದಂತೂ ಖಚಿತ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.